ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಅಮ್ಮ ಈ ನಡುವೆ ಚಂಪಾ ಹೆಚ್ಚೋಗ್ಬಿಟ್ಟಿದ್ದಾಳೆ. ಅವಳು ಆ ಥರ ಹೆಚ್ಚು ಹೋಗೋದಕ್ಕೆ ಕಾರಣ ಯಾರು? ಇನ್ಯಾರು? ನೀನೇ. ನಾನೇನೇ ಮಾಡಿದೆ? ಏನಮ್ಮ ಯಾವಾಗ ನೋಡಿದ್ರು ಅವಳಿಗೆ ಸಪೋರ್ಟ್ ಮಾಡ್ತಿರ್ತ್ಯಾ? ನಾನ್ ನಿನ್ ಮಗಳು, ಮದುವೆ ಆದ್ರೂ ನಾನು ಇನ್ನೂ ಇಲ್ಲೇ ಇದೀನಲ್ಲ, ಯಾಕೆ ಹೇಳು? ನಿನ್ನ ಗಂಡನಿಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಂಪಾದನೆ ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ. ಹೊರಗಡೆ ಹೋದ್ಲೆ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೋಬೇಕಲ್ಲ ಅಂತ ಗಂಡ ಹೆಂಡತಿ ಇಬ್ರು ಇಲ್ಲೇ ಜಾಂಡ ಊಳಿದ್ದೀನಿ. ಸಾಕ್ ಸುಮ್ನೇರಮ್ಮ. ನನ್ನ ಹೆಸರಲ್ಲಿ ಒಂದಲ್ಲ ಎರಡಲ್ಲ 5 ಕೋಟಿ ರೂಪಾಯಿ ಆಗ್ತಿದೆ. ಅದನ್ನ ಯಾಕೆ ನಾನು ತಗೊಂಡ್ ಹೋಗಿಲ್ಲ ಅದನ್ನ ಹೇಳು. ನನ್ನ ಮಗ ಕೊಟ್ರಲ್ವ ನೀನ್ ತಗೊಂಡ್ ಹೋಗೋದಿಕ್ಕೆ? ಅಮ್ಮ ಅದಕ್ಕಲ್ಲ, ನಿನ್ನ ನೋಡ್ಕೊಳ್ಳೋದಿಕ್ಕೆ ಯಾರು ಈ ಮನೇಲಿ ಇಲ್ಲ ಅಂತ ನಾನು ಇನ್ನೂ ಇಲ್ಲೇ ಇರೋದು. ಅಯ್ಯೋ ಅಮ್ಮ ತಾಯಿ, ನನ್ನ ನೋಡ್ಕೊಳ್ಳೋದಿಕ್ಕೆ ಯಾರೂ ಬೇಕಾಗಿಲ್ಲ. ಬರೀ ಬಾಯಿ ಮಾತಲ್ಲಿ ಹೇಳ್ತೀಯ ಅಷ್ಟೇ. ಹೇಳ್ಕೊಳ್ಳೋದಿಕ್ಕೆ ಗುಂಡುಗಲಿ ವಂಶದ ಹಿರೀತಲೆ. ಜುಜ್ಬಿ ಕೆಲ್ಸದವಳ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ನಿನ್ ಕೈಲಿ. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದಲೇನು ಮುಸ್ಲೆ ತಿಕ್ಕೋದು ತಪ್ಪುತ್ತಾ? ಅತ್ತೆ ನೀವು ಉಲ್ಟಾ ಹೊಡ್ಬಿಟ್ರಾ? ಮತ್ತಿನ್ನೇನೆ ವಯಸ್ಸಾದ ಜೀವ ಟೈಮ್ ಕರೆಕ್ಟ್ ಆಗಿ ಹೊಟ್ಟೆಗೆ ಬೀಳ್ಬೇಕು ಬೇಡವೋ? ನೀನೇ ಟಿಫನ್ ಕರಿತೀಯ ಅಂತ ಅನ್ಕೊಂಡಿದ್ದೆ. ಎಂತ ಜಾಣಿನೇ ನೀನು, ಕರ್ದೇ ಇಲ್ವಲ್ಲೇ? ಬೆಳಗ್ಗೆಯಿಂದ ಹುಡುಕ್ತಾ ಇದೀನಿ, ಅದೇ ಸಿಗ್ತಾ ಇಲ್ಲ. ಇನ್ನೆಲ್ಲಿಂದ ಕರಿಯೋದು? ಏನ್ ಹುಡುಕ್ತಾ ಇದೀಯಾ? ಯಾವುದು ಸಿಗ್ತಾ ಇಲ್ಲ? ಅದು ಬೆಳಗ್ಗೆನೆ ಒಂದಿಷ್ಟು ಇಡ್ಲಿ ಮಾಡಿ ಹಾಟ್ ಬಾಕ್ಸ್ ಹಾಕಿಟ್ಟಿದ್ದೆ, ಚಟ್ನಿ ಮಾಡಿ ಡಬ್ಬಿಗೆ ಹಾಕಿಟ್ಟಿದ್ದೆ. ಅದೆರಡು ಕಾಣಿಸ್ತಾ ಇಲ್ಲ. ಮಾಡಿಟ್ಟಿರೋದು ಅಲ್ಲೇ ಇಲ್ಲದೆ ಇನ್ನೆಲ್ಲೇ ಹೋಗುತ್ತೆ? ನಮ್ ಮನೆ ನುಗ್ಗೋ ಧೈರ್ಯ ಯಾವ ನಾಯಿಗೂ ಇಲ್ಲ. ಸರಿಯಾಗಿ ಹೇಳಿದ್ರಿ ಬಿಡಿ. ಮನೇಲಿ ನೀವೇ ಇರ್ಬೇಕಾದ್ರೆ ಇನ್ಯಾವ ನಾಯಿ ನುಗ್ಗೋ ಧೈರ್ಯ ಮಾಡುತ್ತೆ? ನಾಲಿಗೆ ಉದ್ದಾಗ್ತಾ ಇದೆ, BP ಏಳ್ತಾ ಇದೆ. ನಾನು ಲೊಚ್ಚಿಗೆ ಹೇಳೋದಕ್ಕೆ ಮುಂಚೆ ಏನಾದ್ರು ತಂದು ಬೆಳಗ್ಗೆಯಿಂದ ಹುಡುಕ್ತಾ ಇದೀನಿ, ಸಿಗ್ತಾ ಇಲ್ಲ ಅಂತ ಹೇಳ್ತಿಲ್ವಾ? ಇನ್ನೇನ್ ತಗೊಂಬಂದ್ ಬಡಿಯೋದು? ಎಲ್ಲೋ ಏನೋ ಹೆಚ್ಚು ಕಡಿಮೆ ಆಗಿದೆ, ಹೋಗಿ ಹುಡ್ಕೊಂಡ್ ಬನ್ನಿ, ಆಮೇಲೆ ಬಡಿತೀನಿ. ನನ್ನ ಮನೇಲಿ ನಾನು ಹುಡುಕೊಂಡ್ ತಿನ್ನೋ ಪರಿಸ್ಥಿತಿ ಬಂತೆ. ತಿರ್ಕೊಂಡ್ ತಿನ್ನೋರ್ಗಿಂತ ಕಡೆ ಆಗ್ಬಿಟ್ವಲ್ಲಪ್ಪ. ಬಾಳೆ ಹುಡ್ಕೋಣ. ನೋಡಿದ್ರ ಅತ್ತೆ, ನಾನ್ ಕಷ್ಟಪಟ್ಟು ಇಡ್ಲಿ ಚಟ್ನಿ ಮಾಡೋದು, ಇವರಿಬ್ರು ಕದ್ಕೊಂಡ್ ಬಂದ್ ನುಂಗದು. ಅವನ ಜೊತೆ ನನ್ ಸೇರ್ಸ್ಬೇಡ ನೀನು. ನನಗ್ಯಾಕೆ ಹುಟ್ಟಿದ್ದು? ಮತ್ ನೀವ್ಯಾಕಪ್ಪ ಇಲ್ಲಿ ನಿಂತಿದ್ದು? ಅಯ್ಯೋ, ಈಗ ಕೊಡ್ತಾನೆ ಈಗ ಕೊಡ್ತಾನೆ ಅಂತ ನಾನು ಜೊಲ್ಸುರ್ಸ ಕಾಯ್ತಾ ಇದ್ದೀನಿ ಕಣಮ್ಮ. ಒಬ್ಳು ಎಲ್ಲದನ್ನು ಬಡಿದು ಬಾಯಿಗೆ ಹಾಕೊಂಡ. ಕೋತಿ ಪಾಲ್ ಮೊಸರನ್ನ ತಿಂದು ಮೇಕೆ ಮುತ್ತಿ ಒರೆಸ್ತು ಅನ್ನೋ ಹಾಗಾಗ್ಬಾರ್ದು. ಪದ್ದು, ಪದ್ದು ಪದ್ದು ನಮ್ಗೆಲ್ಲೇ ಕೇಳಿಸುತ್ತೆ. ನಾಲ್ಕು ಬಡ್ದೇಳಿಸು. ಬಿಟ್ಲಾ ಯಾರ ನನ್ಗೆ ಹೊಡೆದಿದ್ದು? ನೀನಾ? ನಿನಗೆ ಹೊಡೆಯೋಷ್ಟು ಧೈರ್ಯ ನನಗಿದೇನು? ಅದೊಂದು ನಾನು ಯಾವತ್ತಾರ ನಿನ್ ಮೇಲೆ ಕೈ ಮಾಡಿದ್ದೀನ? ಮತ್ ಯಾರ ನನ್ಗೆ ಹೊಡೆದಿದ್ದು? ಚಂಪಾನೆ ಕಡೆ ಹೊಡೆದಿದ್ದು ನಿನ್ಗೆ. ಏಯ್ ಚಂಪಾ, ನಿನಗೆ ತಿಂದ ಕೊಬ್ಬು ಜಾಸ್ತಿ ಆಯ್ತಾ? ಕೊಬ್ಬು ಜಾಸ್ತಿ ಆಗಿರೋದು ನನ್ಗಲ್ಲ, ನಿನಗೆ. ಮನೆ ಮಂದಿಗೆ ಅಂತ ಮಾಡಿರೋ ಇಡ್ಲಿ ಚಟ್ನಿ ನೀನ್ ಒಬ್ನೇ ತಿಂತಾ ಇದ್ಯಲ್ಲ, ನಿನ್ ಜನ್ಮಕ್ಕೆ ನಾಚಿಕೆ ಆಗಲ್ಲ. ಅಯ್ಯೋ, ನನ್ ಪಾಡಿಗೆ ನಾ ಇಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಿದ್ರೆ ಯಾರು ನನ್ಗೆ ಇಡ್ಲಿ ತಂದು ಕೊಟ್ಬಿಟ್ಟಿದಾರಲ್ಲ. ಯಾರು ತಂದು ಕೊಟ್ರೆ ಏನು, ತಂದು ಕೊಟ್ಟವ್ರಿಗೆ ಧನ್ಯವಾದಗಳು. ಕೊಡ ಇಲ್ಲಿ, ನೀನ್ ತಿಂದಿದ್ ಸಾಕು, ಎಲ್ರಿಗೂ ಇದನ್ನೇ ಹಂಚ್ತೀನಿ. ಹೋಗಿ ತಿಂಡಿ ಎಂದು ನನಗೆ ಬೇಡಮ್ಮ. ಯಾರಿಗೂ ಬೇಡ ಅಂದ್ರೆ ಬಿಡಿ, ನಮ್ಮ ಯಜಮಾನ್ರು ಇದಾರಲ್ಲ ಅವ್ರೇ ತಿಂತಾರೆ. ಗೊತ್ತಾನೆ ಅಲ್ಲ ನಾನು ಯಾರು ಅಂತ ಗೊತ್ತಾನೆ? ಗಂಡಗಲಿ ವಂಶದ ಕಟ್ಟ ಕಡೆಯ ತುಂಡು. ಆ ತುಂಡಿಗೆ ಇಡೀ ಇಡ್ಲಿ ಹಾಕ್ಬಾರ್ದು ಅಂತ ಪುಡಿ ಪುಡಿ ಮಾಡಿಟ್ಟಿದ್ದಾನೆ. ಮಾಡ್ದಂತ ಅಯೋಗ್ಯ ಯಾರು? ಪದ್ದಪ್ಪ ಮಾಡಿದಷ್ಟು ಇಡ್ಲಿ ಚಟ್ನಿ ತಗೊಂಡ್ ಹೋಗಿ ಕರಡಿ ರಸಾಯನ ಮಾಡಿದ್ದಾನೆ. ಹಲೋ, ಎಕ್ಸ್ಕ್ಯೂಸ್ ಮೀ, ವಾಟ್ ಯು ಮೀನ್ ಬೈ ಕರಡಿ ರಸಾಯನ? ನಿಮಗೆ ಕರಡಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ರಸಾಯನ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಾವೆಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಳ್ಳೋಣ. ಹಲಸಿನ ಹಣ್ಣು ಯಾ, ಅದ್ರ ಮೇಲೆಲ್ಲ ಮುಳ್ಮುಳ್ ತರ ಇರುತ್ತಲ್ಲ. ಅದಕ್ಕೆ ಮೇಲೆ ಮುಳ್ಮುಳ್ಳು, ನಿಮಗೆ ಒಳಗೆಲ್ಲ ಮುಳ್ಮುಳ್ಳು. ಜೇನುತುಪ್ಪ
ಎರಡನ್ನೂ ಒಟ್ಟಿಗೆ ಕರಡಿ ಮಿಕ್ಸಿಂಗು, ದಟ್ ಈಸ್ ಕರಡಿ ರಸಾಯನ, ಲೈಕ್ ದಿಸ್. Today's special tiffin? Yeah. I don't want. Happy, you eat. Let ಚಂಪಾ ನಮ್ಗೆ ಡ್ರೈ ಫ್ರೂಟ್ಸ್ ತಗೊಂಡ್ ಬಾರೆ. ನೀವೇನೋ ಡ್ರೈ ಫ್ರೂಟ್ ತಿಂದ್ಬಿಟ್ಟು ಸಮಾಧಾನ ಮಾಡ್ಕೋತೀರಾ. ಮನೆ ಯಜಮಾನ್ರು ನಾವೇನ್ ಮಾಡೋಣ? ನೀವು ಅದನ್ನೇ ತಿನ್ನಿ. ಒಂದು ಇಡೀ ಡ್ರೈ ಫ್ರೂಟ್ಸ್ಗೆ 400 ರೂಪಾಯಿ ಆಗುತ್ತೆ. ನೆನ್ಸ್ಕೊಂಡ್ರೆ ಸಾಕು, ಒಳಗಿಂದ ಮುಳ್ಳಂತೆ ಡ್ರೈ ಫ್ರೂಟ್ ತಿನ್ಬೇಕಂತ. ಎಲ್ಲಿ ಆಯೋಗ್ಯ? ಚೆನ್ನಾಗಿ ತಿಂದು ಬಿತ್ಕೊಂಡಿದ್ದಾನೆ, ಹೋಗಿ ವಿಚಾರಿಸಿ. ಹಬಿ ನೋಡಿ, ಪದ್ದು ಜೊತೆ ನೈಸ್ ಆಗಿ ಟಾಕ್ ಮಾಡಿ, ಯಾವುದೇ ಕಾರಣಕ್ಕೂ ಅವ್ನ ಬೀಟ್ ಮಾಡ್ಬೇಡಿ. ಯಾಕೆಂದ್ರೆ ಪದ್ದು ಇಸ್ ಅ ವೆರಿ ಗುಡ್ ಬಾಯ್. ಅವ್ನು ಮಾಡಿರೋ ಕೆಲಸಕ್ಕೆ ಈಟ್ ಮಾಡ್ಬೇಕು, ಇನ್ನು ಬೀಟ್ ಮಾಡ್ಬೇಕು. ಬರ್ತೀನಿ. ಇವ್ರಿಗೆ ಹೊಡೆಯಕ್ ಮನ್ಸಾದ್ರು ಹೇಗ್ ಬಂತು? ಮತ್ತಿನ್ನೇನಮ್ಮ, ಬೆಳ್ಳಂಬೆಳಗ್ಗೆನೆ ಚೆನ್ನಾಗಿ ಗದಕ್ಬಿಟ್ಟು ಒಳ್ಳೆ ನೀರಾನೆಗಳ ತರ ಬಿದ್ಕೊಂಡಿದ್ದಾವಲ್ಲ, ಇವರಿಬ್ರು ಹೊಡೆದೆ ಇನ್ನೇನು ತೊಡೆ ಮೇಲೆ ಕುಂಡ್ರಿಸ್ಕೊಂಡು ಜೋತಕ್ಲೇನಮ್ಮ. ಪದ್ದು ಬಿಡ್ಲಾ, ಎಷ್ಟು ಸಲ ಹೇಳಿದೀನಿ ಡೇ ಟೈಮ್ ಅಲ್ಲಿ ಮಲ್ಕೋಬೇಡಿ ಅಂತ. ನನ್ ಮಾತಲ್ಲಿ ಕೇಳ್ತೀರಾ? ಅಲ್ಲ ಜಜಕ್ಕೆ, ನಮ್ಗೇನ್ ಕೆಲ್ಸನ ಕಾರ್ಯನ? ತಿಂದ ತಕ್ಷಣ ಕಣ್ಣು ಎಳ್ಕೊಂಡು ಹೋಗುತ್ತೆ, ನಾವೇನ್ ಮಾಡೋದು? ಇವ್ರಿಗೆ ಕೆಲ್ಸ ಅಂತ ಒಂದ್ ಕೊಡ್ಸಿದ್ರೆ ಸೋಂಬೇರಿಗಳಾಗ್ತಿದ್ರಾ? ಇವ್ರು ಈ ರೀತಿ ಬೆಳೆ ಹಾಕಿ ಮಾಡಿದ್ದೆ ನೀನು. ಇವ್ರಿಗೆ ಒಂದ್ ಕೆಲ್ಸ ಅಂತ ಕೊಡ್ಸು, ಆಗ್ಲೂ ಅವ್ರ ಕೆಲ್ಸ ಮಾಡಿಲ್ಲ ಅಂದಾಗ ಹೊಡಿ. ಯಾರ್ ಬೇಡ ಅಂತ? ಲೇ ಹೇಳ್ರ ಮೇಲೆ ಹೇಳ್ರ. ಲೇ ಸಚಿವರು ಹೇಳಿದ್ರ ಕಣ್ರ, ನಿಮ್ಮಿಬ್ರಿಗೊಂದು ಕೆಲಸ ಅಂತ ಹುಡ್ಕೊಂಡ್ ಬರ್ತೀನಿ. ಆ ಕೆಲಸ ಹುಡ್ಕೊಂಡು ಬಂದ ಮೇಲೂ ನೀವೇನಾದ್ರೂ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಿಮ್ಮಿಬ್ರಿಗೂ ಗಿಜ. ಲೇ ದೇವ್ರು ಕೊಟ್ಟದಂಗೆ ಏನಣ್ಣಯ್ಯ? ಇಲ್ಲೇ ಇದೆಯಾ? ಆ ಯೋಗ್ಯರಿಗೆ ಒಂದು ಕೆಲಸ ಅಂತ ಹುಡ್ಕೊಂಡ್ ಬಂದಿದ್ದೀನಿ, ಕೆಲಸ ಮಾಡ್ತಾರ ಅಂತ ಕೇಳಿ ನೋಡು. ಒಂದ್ ನಿಮಿಷ ಇರೋಣಯ್ಯ, ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ. ಒಂದ್ ನಿಮಿಷ. ಏನಪ್ಪ? ಮಲಗಿರ್ಬೇಕಾರೇನೆ ಯಾಕಮ್ಮ ಬಂದು ಹೊಡಿತೀಯ? ನಮ್ಮ ಅಣ್ಣಯ್ಯ ನಿಮ್ಗೆ ಕೆಲ್ಸ ಹುಡ್ಕೊಂಡ್ ಬಂದಿದ್ದಾನೆ. ನೀವಿಬ್ರು ಇದೇ ರೀತಿ ನಿದ್ದೆ ಹೊಡಿತಾ ಇದ್ರೆ ಬಂದಿರೋ ಕೆಲ್ಸ ಕೈ ತಪ್ಪು ಹೋಗ್ಬಿಡುತ್ತೆ. ಪಾಂಡುರಂಗ, ಯಾವುದೇ ಕೆಲಸ ನಮಗೆ ವಹಿಸಿದ್ರು ಅದನ್ನ ಮಾಡೋದಿಕ್ಕೆ ನಾವು ರೆಡಿ. ಅಣ್ಣಯ್ಯ, ಇವ್ರಿಬ್ರು ರೆಡಿ ಇದಾರೆ, ಅದ್ಯಾವ ಕೆಲ್ಸ ಅಂತ ಹೇಳು. ಒಂದು ಅಡ್ರೆಸ್ ಕೊಡ್ತೀನಿ, ನೀವು ಇಲ್ಲಿಂದ ನೆಟ್ಟಿಗೆ ಆ ಲಾರಿ ಆಫೀಸ್ ಹತ್ರ ಹೋಗಿ. ಅವ್ರು ನಿಮ್ಮ ಕೈಗೆ ಕೆಲವು ಬಾಕ್ಸ್ಗಳನ್ನ ಕೊಡ್ತಾರೆ. ಅವನ್ನ ಹೊತ್ಕೊಂಡು ನೀವು ನೆಟ್ಟಿಗೆ ಸಿಕಂದ್ರಾಬಾದಿಗೆ ಹೋಗ್ಬೇಕಾಗತ್ತೆ. ಸಿಕಂದ್ರಾಬಾದ್ ಅಂದ್ರೆ ಆಂಧ್ರ ಪ್ರದೇಶ. ಆಮೇಲೆ ನೀವು ಅಲ್ಲಿಗೆ ತಲುಪಕತ್ತಿದ್ದಾಗೆ ನಿಮಗೆ ಮತ್ತೂ ಕೆಲವು ಬಾಕ್ಸ್ಗಳನ್ನು ಕೊಡ್ತಾರೆ. ನೀವು ಆ ಬಾಕ್ಸ್ಗಳನ್ನು ಮತ್ತೆ ರಾಜಸ್ಥಾನಕ್ಕೆ ಹೋಗ್ಬೇಕಾಗತ್ತೆ. ಸಿಕಂದ್ರಾಬಾದ್ ಗೊತ್ತು, ಆದ್ರೆ ರಾಜಸ್ಥಾನ ಎಲ್ಲಿ ಬರುತ್ತಾ? ರಾಜಸ್ಥಾನದ ಪಕ್ಕದ್ದೇ ರಾಜಸ್ಥಾನ. ಈಗ ಹೇಳಮ್ಮ, ಇವರಿಬ್ಬರಿಗೂ ನಾನು ಹೊಡಿಬೇಕೋ ಇಲ್ಲ ಬೇಡವೋ? ಮುಂದೆ ಹೇಳಣ್ಣಯ್ಯ. ಆ ರಾಜಸ್ಥಾನ ತಲುಪ್ಕೊಳ್ತಿದ್ದಂಗೆ ನಿಮಗೆ ಕೆಲವು ಮಾರ್ಬಲ್ ಮೂರ್ತಿಗಳನ್ನ ಕೊಡ್ತಾರೆ. ಆ ಮೂರ್ತಿಗಳನ್ನ ನೀವು ತೆಗೆದುಕೊಂಡು ಹೋಗಿರ್ತಕ್ಕಂಥ ಬಾಕ್ಸ್ ಒಳಗಡೆ ತುಂಬಿಸ್ಕೊಂಡು ಮತ್ತೆ ಆ ಬಾಕ್ಸ್ಗಳನ್ನ ನೀಟಾಗಿ ಎತ್ಕೊಂಡು ಬೆಂಗಳೂರಿಗೆ ಬರಬೇಕು. ಹಿಂಗೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಒಂದು ತಿಂಗಳು ಟೂರ್ ಕಂಡ್ರ ಆಮೇಲೆ ನಿಮಗೆ ಕೈ ತುಂಬ ದುಡ್ಡು ಕೊಡ್ತಾರೆ. ನಾವು ಹೋಗೋದು ಲಾರಿ ತಾನೆ? ಲಾರಿ ಹೋಗೋ ಹಾಗಿದ್ರೆ ನಿಮ್ಮನ್ನ ಯಾತ ಕರ್ಕೊಂಡು ಹೋಗ್ತಿದ್ರು? ಇಷ್ಟು ಬಾರ್ನ ಹೊತ್ಕೊಂಡು ನೀವು ಬೈ ವಾಕೆ ಹೋಗ್ಬೇಕಾಗತ್ತೆ. ನಮ್ಮ ಮಗನೇ, ಅಷ್ಟು ಭಾರ ಹೊತ್ಕೊಂಡು ನಮ್ ಪದ್ದು ಇಲ್ಲಿಂದ ಒಂದು 4 ಹೆಜ್ಜೆ ಇಡೋದೇ ಕಷ್ಟ. ಇನ್ನು ರಾಜಸ್ಥಾನದವರೆಗೂ ಭಾರ ಹೊತ್ಕೊಂಡು ಹೋಗ್ತಾಗುತ್ತೇನೋ? ಅಣ್ಣಯ್ಯ, ನಿನ್ ಕೈ ಕೆಲ್ಸ ಕೊಡ್ಸಕ್ ಆಗಲ್ಲ ಅಂದ್ರೆ ಹೇಳ್ಬಿಡು. ಅದನ್ ಬಿಟ್ಟು ಇಲ್ದೇ ಇರೋದೆಲ್ಲ ಹೇಳಿ ನಮ್ ತಲೆ ತಿನ್ಬೇಡ ನೀನು. ಒಂದು ಅರ್ಧ ಸೆಕೆಂಡ್ ಇರಮ್ಮ. ಬೆಳಗ್ಗೆ ಅಂತದ್ ಯಾರ ಮುಖ ನೋಡಿದ್ರಿ ಅಂತ ಒಂದು ಸಿಂಪಲ್ ಆಗಿರೋ ಕೆಲಸ ನಿಮ್ಮನ್ನ ಹುಡ್ಕೊಂಡು ಬಂದಿದೆ, ಮಾಡ್ತೀರಿ ಅಂದ್ರ? ಸಿಂಪಲ್ ಆದ ಒಂದು ಕೆಲಸ ಅಂದ್ರೆ ನಾವು ಮಾಡೋದಕ್ಕೆ ರೆಡಿ. ಅದು ಯಾವ್ದೋ ಒಂದು ಕಂಪ್ನಿಯವರು ಸೊಳ್ಳೆಗಳ ವಿರುದ್ಧ ಅದೇನೋ ಔಷಧಿ ಕಂಡುಹಿಡಬೇಕಾಗಿದೆ ಅಂತೆ. ಅವ್ರಿಗೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಒಂದಿಷ್ಟು ಸೊಳ್ಳೆಗಳು ಬೇಕಂತೆ. ನೀವು ದಿನಕ್ಕೆ ಒಂದು 100 ಸೊಳ್ಳೆ ಹಿಡ್ಕೊಂಡೋಗಿ ಅವ್ರಿಗೆ ಕೊಟ್ರೆ ಇಂತಿಷ್ಟು ದುಡ್ಡು ಅಂತ ಕೊಡ್ತಾರಂತೆ. ನಿಮಗೆ ಇಷ್ಟ ಇದ್ರೆ ಈ ಕೆಲಸ ಮಾಡಿ, ಇಲ್ಲಾಂದ್ರೆ ಹಾಳಾಗಿ ಹೋಗಿ. ಬಿಟ್ಲ ಸೊಳ್ಳೆಗಳನ್ನ ಹಿಡಿಯೋದು, ಅದನ್ನ ಡಬ್ಬದೊಳಗೆ ಹಾಕೋದು, ತಗೊಂಡೋಗಿ ಅವ್ರಿಗೆ ಕೊಡೋದು, ಕೈ ತುಂಬಾ ದುಡ್ಡು ಎಣಿಸೋದು. ಏನತ್ಯ ಹೇಳದೇನು? ನಾಳೆಯಿಂದನೇ ಶುರುವಾಗ್ಲಿ ಸೊಳ್ಳೆಗಳ ಮಾರಣ ಹೋಮ. ಪದ್ದು ಬಿಟ್ಲಾ, ಕಿಟಕಿ ಹತ್ರ ಕುತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಸೊಳ್ಳೆಗಳಿಗೋಸ್ಕರ ಕಾಯ್ತಾ ಇದೆ ಜಾಜತ್ಗೆ. ಡೋಂಟ್ ಟಾಕ್ ರಬಿಶ್. ಸೊಳ್ಳೆಗಳು ಬರೋದು ನೈಟ್ ಟೈಮ್ ಅಲ್ಲಿ. ನಿಮ್ಗೆ ಗೊತ್ತಿಲ್ಲ ಜಾಜಿ ಅವ್ರೆ, ಬೆಳಗ್ಗೆ ಹೊತ್ತು ಬರೋ ಸೊಳ್ಳೆಗಳು ರಾತ್ರಿ ಹೊತ್ತು ಬರೋ ಸೊಳ್ಳೆಗಳಿಗಿಂತ ಡೇಂಜರಸ್ ಅಂತೆ. ಜಾಜತ್ಗೆ 100 ಸೊಳ್ಳೆನ ಹಿಡಿದು ರಪಕ್ ಅಂತ ಡಬ್ಬದಲ್ಲಿ ಹಾಕಿ ಚಪಕ್ ಅಂತ ತೊಗೊಂಡೋಗೋರು ಕೊಟ್ರೆ ಕೈ ತುಂಬಾ ದುಡ್ಡು ಕೊಡ್ತಾರೆ. ಹೌದಾ? ಸರಿ, ಹಾಗಾದ್ರೆ ಬ್ಯಾಟಿಂದ ಹೊಡಿರಿ. ಬ್ಯಾಟಲ್ ಹೊಡೆದ್ರೆ ಸೊಳ್ಳೆಗಳು ಸುಟ್ಟೋಗ್ಬಿಟ್ಟು ಕಾರ್ಗೋಗ್ಬಿಡುತ್ತೆ. ಜಾಜತ್ಗೆ ಸೊಳ್ಳೆಗೆ ಗೊತ್ತಿಲ್ದಿರೋ ಹಾಗೆ ಒಂದೇಟ್ ಹಾಕಿ ಅದು ಎತ್ತರ ತಪ್ಪಿದ್ದ ಹಾಗೇನೆ ರಪಕ್ಕಂತ ಡಬ್ಬದಲ್ಲಿ ಹಾಕೊಂಡ್ಬಿಡ್ಬೇಕು. ನೀವಿಲ್ಲೇ ಕೂತ್ಲೆ 4 ಸೊಳ್ಳೆಗಿಂತ ಜಾಸ್ತಿ ಸಿಗೋಲ್ಲ. ಸುಮ್ನೆ ರಂಗತ್ತ, ಇಲ್ಲೋಡಾಗ್ಲೆ 5 ಸೊಳ್ಳೆ ಹಿಡ್ದಿದೀವಿ. ನಮ್ಮ ಮನೆಗ್ ಬರೋದೇ 7 ಸೊಳ್ಳೆಗಳಲ್ವಾ? ಅದ್ ಹೆಂಗ್ ಹೇಳ್ತೀರಾ? ನಮ್ಮ ಮನೇಲಿ ಇರೋದು ನಾವು 7 ಜನ, ಆ ಸೊಳ್ಳೆ ಬರೋದು 7.
ಆಗತ್ತೆ. ಜಾಸ್ತಿ ಸೊಳ್ಳೆ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಇವಾಗ? ಎಲ್ಲಿ ಗಲೀಜಿರುತ್ತೋ ಅಲ್ಲಿ ಜಾಸ್ತಿ ಸೊಳ್ಳೆಗಳು ಸಿಗುತ್ತೆ. ಇಲ್ಲಾಂದ್ರೆ ಈ BBMP ಅವರು ಕಸನ ರಾಶಿ ಹಾಕಿರ್ತಾರಲ್ಲ ಅಲ್ಲಿ ಸೊಳ್ಳೆಗಳು ಸಿಗುತ್ತೆ. ನೀರು ತುಂಬಾ ನಿಂತಿರುತ್ತಲ್ಲ ಅಲ್ಲೂ ಸೊಳ್ಳೆಗಳು ಜಾಸ್ತಿ ಸಿಗುತ್ತವೆ. ನೀವ್ ಇಲ್ಲೇ ಕೂತ್ರೆ ಸೊಳ್ಳೆಗಳು ಬರಲ್ಲ, ತಿಗಣೆಗಳು ಬರಲ್ಲ. ಲೈ ಬಿಟ್ಲ ಬಾರ, ಈ ಕೂಡ್ಲೆ ಕಸ ತೊಟ್ಟೆ ಹತ್ರ ಹೋಗಿ ಸೊಳ್ಳೆಗಳನ್ನ ಎತ್ತಾಕೊಂಡ್ಬಿಡೋಣ. ಬಿ ಕೇರ್ಫುಲ್. ನೀವಿಬ್ರು ಸೊಳ್ಳೆಗಳ ಕೈಲೇನಾದ್ರು ಕಚ್ಚಿಸ್ಕೊಂಡಿದ್ದೆ ಆದ್ರೆ ಡೈ ಆಗಿ ಡೆಡ್ ಆಗ್ಬಿಡ್ತೀರಾ. ಲೇ ವಿಟ್ಲ, ಏನೋ ಒಂದ್ ಸೊಳ್ಳೆನು ಕಾಣಿಸ್ತಾನೆ ಇಲ್ಲ. ಪದ್ದು ಸೊಳ್ಳೆಗಳು ಕಸದ ರಾಶಿ ಒಳಗಡೆ ಇರುತ್ತೆ. ಕಸದ ರಾಶಿನ ಕೆದಕಿದ್ರೆ ಸೊಳ್ಳೆಗಳು ಪಟ 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 ಅಂತ ಆಚೆ ಬರುತ್ತೆ. ಅವಾಗ ನಾವು ರಪ್ 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 ಅಂತ ಹೊಡೆದು ಅದನ್ನ ಡಬ್ದೊಳಗೆ ಹಾಕೊಂಡ್ಬಿಡ್ಬೋದು. ಆಗಿದ್ರೆ ಒಂದು ಕೆಲಸ ಮಾಡೋಣ, ನೀನು ಕೆದಕೋ, ಎದ್ದು ಸೊಳ್ಳೆ ನಾನು ಪಟ್ ಅಂತ ಹೊಡೆದ್ರೆ ಟಕ್ ಅಂತ ಡಬ್ಬಕ್ಕೆ ಹಾಕೊಂಡ್ಬಿಡ್ತೀನಿ. ರೆಡಿನಾ? ರೇ ರೇ ಯಾರಿ ನೀವು? ಈ ತಿಪ್ಪೆ ನನಗ್ ಸೇರಿದ್ದು. ಓ ತಿಪ್ಪೆ ನೀನೇ ಇಟ್ಕೊಳ್ಳಯ್ಯ, ನಾವು ಬರೀ ಸೊಳ್ಳೆ ಹಿಡ್ಕೊಂಡು ಹೋಗ್ತೀವಿ ಅಷ್ಟೇ. ಇದ್ರಲ್ಲಿ ಭಯಂಕರವಾದ ಸೊಳ್ಳೆ ಇದೆ. ಇದೇನಾದ್ರು ಕಚ್ಚಿದ್ರೆ ಡೆಂಗ್ಯೂ ಅಡ್ಕಾಯಿಸ್ಕೊಂಡು ಗೋಯಿಂದ ಆಗ್ಬಿಡ್ತೀರಾ. ಯಾಕೆ ಸೊಳ್ಳೆ ನಿನಗ್ ಕಚ್ಚಲ್ವಾ? ನಮಗ್ ಕಚ್ಚಲ್ಲ ರೀ, ನಾವು ಭಿಕ್ಷುಕರು. ಅದೇ ಯಾಕೆ ಕಚ್ಚಲ್ಲ ಅಂತ. ನಮ್ಮ ಹತ್ರ ದೊಡ್ಡ ಆಸ್ಪತ್ರೆಗೆ ಸೇರ್ಕೊಳಕ್ಕೆ ದುಡ್ಡಿರಲ್ಲ ಅಂತ ಅದು ಗೊತ್ತು, ಅದಕ್ಕೆ ಕಚ್ಚಲ್ಲ. ಅಪ್ಪ ಮಾತಾಡ್ಬಿಟ್ಟು ದೊಡ್ಡ ವೇದಾಂತಿ ತರ. ತೆಪ್ಪಾಗ ನಿಂತ್ಕೊಳ್ಳಲ್ಲ, ಹೊಡೆದ್ಬಿಟ್ಟು ನೋಡಿ ಕಷ್ಟ ಆಮೇಲೆ. ಬೇಡ ತಿಪ್ಪೆ ಕೆದಕ್ ಬೇಡ್ರಿ, ನನ್ ಕೆಣಕ್ದಂಗೆ. ನಾವೇನ್ ಚಿನ್ನದ ಗಣಿತ ಕೆದಕ್ತಾ ಇದೀವನ? ತೆಪ್ಪಗ್ ನಿಂತಿದ್ರೆ ಸರಿ, ಇಲ್ಲ ಅಂದ್ರೆ ತಿಪ್ಪೆನ ಯಾರಾದ್ರೂ ಕೆದಕಿದ್ರೆ ಅದ್ರಲ್ಲಿ ಹಾಕಿ ಮುಚ್ಚಿಬಿಡ್ತೀನಿ. ಗೊತ್ತು ತಾನೆ ನಾನ್ ಯಾರು ಅಂತ. ಅಯ್ಯಂ ವಿಠಲ್ ಮೂರ್ತಿ ಎಮ್ಮೆ, ಗಂಡು ಕಲಿ ವಂಶದ ಏಕೈಕ ಅಮ್ಮನೆ ಅಳಿಯ. ಅಯ್ಯಯ್ಯೋ, ಬಂಗಾರದ ತಿಪ್ಪೆನ ಕೆದಕ್ಬಿಟ್ರೆ ಈ ತಿಪ್ಪೆ ನನ್ ಮಕ್ಳು. ಯಾಕಪ್ಪ ಓಡ್ ಬಂದ್ಬಿಟ್ರಿ? ರಸ್ತೆಲ್ ನಾಯಿ ಅಟ್ಟಿಸ್ಕೊಂಬಂತ? ಪೊಲೀಸ್ರು ಅಟ್ಟಿಸ್ಕೊಂಬಂದ್ರ? ಮತ್ತೆ ಹೋಟ್ಲಲ್ಲಿ ಮಸಾಲೆ ದೋಸೆ ತಿಂದು ಬಿಲ್ ಕೊಡದೆ ಓಡ್ ಬಂದ್ಬಿಟ್ರಾ? ಏನ್ ಅನ್ಕೊಂಡಿದ್ದೆ ನಮ್ನ ನೀನು? ನಮ್ಮ ಕಷ್ಟ ನಮ್ಗೆ ಹೇಗ್ ಹೇಳ್ಕೊಳ್ಳೋದು ಅಂತಾನೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ಸುಮ್ನಿದ್ರೆ ಸರಿ ಕಣಮ್ಮ, ಇಲ್ಲಾಂದ್ರೆ ನೈಸ್ ಮಾಡಿ ರೂಮ್ ಕರ್ಕೊಂಡೋಗಿ ಮಕ್ ಕೊಡ್ಬಿಡ್ತೀನಿ. ಪದ್ದು ಬಿಟ್ಲಾ? ವಾಟ್ ಹ್ಯಾಪನ್? ನನ್ನ ಹತ್ರನೇ ಹೇಳಿಲ್ಲ, ನಿಮ್ಮ ಹತ್ರ ಹೇಳ್ಬಿಡ್ತಾರಾ? ಡೋಂಟ್ ಟಾಕ್ ರಬಿಶ್. 100 ಸೊಳ್ಳೆಗಳನ್ನ ಹಿಡಿದ್ರೇನ್ರೋ? ಜಾಜಿಯವರೇ, ಇನ್ನೇನು ನಾವು ಸೊಳ್ಳೆಗಳನ್ನ ಹಿಡಿಬೇಕು. ಆ ತಿಪ್ಪೆ ಕಿಂಗೊಬ್ಬ ತಿಪ್ಪೇಶಿ ಅಂತ ಬಂದ. ಏನ್ರು ನನ್ನ ತಿಪ್ಪೆನೆ ಕದಕ್ತೀರಾ ಅನ್ಬಿಟ್ಟು ತಟ್ಟಲ್ಲಿ ಹೊಡೆದು ಕಳಿಸ್ಬಿಟ್ಟ. ಮತ್ತೆ ಈಗ ಏನ್ ಮಾಡ್ತೀರಾ? ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಬೇರೆ ತಿಪ್ಪೆಲಿ ಸೊಳ್ಳೆಗಳನ್ನ ಹುಡ್ಕಕ್ ಹೋಗ್ತೀವಿ. ಏನ್ರ ಎಷ್ಟು ಸೊಳ್ಳೆಗಳು ಸಿಕ್ತಪ್ಪ? 100, 200 ಇಲ್ಲ 300? ಮುಖಗಳು ನೋಡಿದ್ರೆ ಗೊತ್ತಾಗಲ್ಲ ಯಜಮಾನ್ರೆ, ಒಂದ್ ಸೊಳ್ಳೆನೂ ಸಿಕ್ಕಿಲ್ಲ ಅಂತ. ನೀವು ಸ್ವಲ್ಪ ತೆಪ್ಪಗ್ ನಿಂತ್ಕೊಳ್ಳೆ, ಉತ್ತರ ಕೊಡೋರು ಕೊಡ್ತಾರೆ. ಬಾಯ್ ಬಿಡ್ರು. ಬಾವಾ, ಸೊಳ್ಳೆಗಳು ನಮ್ಗೆ ಕೈ ಕೊಟ್ಬಿಟ್ವು. ಇಲ್ಲಿ ಸ್ವಲ್ಪ ಹತ್ರ ಬಂದ್ರಪ್ಪ. ಅಣ್ಣಯ್ಯ, ಯಾಕೆ ಇವ್ರಿಬ್ರಿಗೆ ಹೀಗೆ ಹೊಡಿತಾ ಇದ್ಯಾ? ಮತ್ತಿನ್ನೇನಮ್ಮ, ರಾಜಸ್ಥಾನಕ್ಕೆ ಹೋಗ್ರು, ಕೆಲಸ ಮಾಡ್ರು ಅಂದೆ. ನಮ್ ಕೈಯಿಂದ ಆಗಲ್ಲ ಅಂದ್ರು. ಕೊನೆ ಪಕ್ಷ ಸೊಳ್ಳೆ ಹಿಡ್ಕೊಂಬರ್ರು ಅಂದೆ. ಸೊಳ್ಳೆ ಹಿಡಿಯೋ ಯೋಗ್ಯತೆನೂ ಇಲ್ಲ ಅಂದ್ರೆ ಇವ್ರಿಗೆ ಇನ್ಯಾವ ಕೆಲಸ ಅಂತ ಕೊಡಿಸ್ಲಮ್ಮ? ಅಲ್ಲೇ ಮಗನೇ, ಸೊಳ್ಳೆಗಿಂತ ನೊಣ ಆದ್ರೆ ಸುಲ್ಪ ಕಣೋ. ಬೆಲ್ಲಕ್ಕೆ ನೊಣ ಮುತ್ಕೊಳುತ್ತವೆ. ಸಾಕು ಸುಮ್ಮನೆರಮ್ಮ. ಅವ್ರು ಔಷಧಿ ಕಂಡುಹಿಡಿತಾ ಇರೋದು ಸೊಳ್ಳೆಗಳ ವಿರುದ್ಧ. ಈ ಹಕ್ಕಿ ಜ್ವರ, ಡೆಂಗಿ ಜ್ವರ, ಚಿಕನ್ ಗುನ್ಯ ಬರುತ್ತಲ್ಲ, ಅದನ್ನು ಹೋಗ್ಲಾಡಿಸ್ಬೇಕಂತೆ. ಹಾಗಾಗಿ ಅವರು ಸೊಳ್ಳೆಗಳನ್ನ ಸ್ಟಡಿ ಮಾಡ್ಬೇಕಂತೆ. ಒಂದೊಂದು ಸೊಳ್ಳೆಗೆ 100 ರೂಪಾಯಿ ಕೊಡ್ತಾರಂತಮ್ಮ. ಈ ಅಯೋಗ್ಯರು ಒಂದು 100 ಸೊಳ್ಳೆ ಹಿಡ್ಕೊಂಡ್ ಬಂದಿದ್ರೆ 10,000 ರೂಪಾಯಿ ಕೊಟ್ಟಿರಲ್ಲ. ಸೊಳ್ಳೆಗಳಿಗೆ ಅಷ್ಟೊಂದು ದುಡ್ಡು ಕೊಡ್ತಾರ? ದಂಡ ಪಿಂಡಗಳ. ಈಗ ನೋಡಿ, ಸೊಳ್ಳೆ ಕೈಲೆ ಕಚ್ಚಿಸ್ಕೊಂಡು ಪ್ರಾಣ ಬಿಟ್ಟಂತ ವ್ಯಕ್ತಿಗೆ ನಮ್ಮ ಘನ ಸರ್ಕಾರದವರು ಲಕ್ಷಾಂತರ ರೂಪಾಯಿ ಪರಿಹಾರ ಕೊಡ್ಬೇಕಾಗತ್ತಂತೆ. ಸತ್ತವನಿಗೆ ₹1,00,000 ಕೊಡ್ತಾರೆ ಅಂದ ಮೇಲೆ ಸಾಯಿಸಿರ್ತಕ್ಕಂಥ ಸೊಳ್ಳೆಗೆ ಒಂದು 100 ರೂಪಾಯಿ ಆದ್ರೂ ಬೆಲೆ ಕಟ್ಟೋದು ಬೇಡ? ಅಣ್ಣಯ್ಯ, ಸೊಳ್ಳೆನ್ ಹಿಡಿಯೋದು ಸ್ವಲ್ಪ ಕಷ್ಟವಾದ ಕೆಲ್ಸನೇ. ಅದಕ್ಕಿಂತ ಸ್ವಲ್ಪ ದಪ್ಪವಾಗಿರೋದು ಹೇಳಿದ್ರೆ ಹಿಡಿತಾರೆ. ಅದು ಎಷ್ಟು ದಪ್ಪ ಇದ್ರೆ ನೀವು ಹಿಡ್ಕೊಂಡ್ಬರ್ತೀರಪ್ಪ? ಮಗನೇ, ಇಲ್ಲಿ ಹಿಡಿಯ ಕೇಳು. ಕಿರುತೆರೆಯ ಗಣೇಶ, ಇಲ್ಲಿನಾದ್ರೂ ಹಿಡಿತೀಯನ? ಇಲ್ಲಿನ ಸ್ವಲ್ಪ ಹಿಡಿಬೋದು ಕಣ. ಬಾವಾ, ನಾವು ಸುಂಡಿಲಿ ವಂಶದವರು. ಬೋನನ್ನ ಇಟ್ಟು ಇಲಿಗಳೇ ಬನ್ನಿ ಅಂದ್ರೆ ಓಡ್ ಬಂದು ತಪ ತಪ ಅಂತ ಬೋನಲ್ಲಿ ಬಿದ್ದ್ಬಿಡುತ್ತವೆ. ಸರಿ ಕಣ್ರಪ್ಪ, ಈ ಇಲಿಗಳ ವಿರುದ್ಧ ಒಂದು ಕಂಪನಿಯವರು ಔಷಧಿನ ಕಂಡುಹಿಡಿತಾ ಇದ್ದಾರೆ. ಈ ಇಲಿಗಳಿಗೆ ಯಾವ ಔಷಧಿ ಇಟ್ಟರೆ ಅದು ಬೇಗ ಸಾಯುತ್ತೆ ಅಂತ. ಒಬ್ಬೊಬ್ಬನು ಒಂದು 5 ಇಲಿ ಹಿಡ್ಕೊಂಬರ್ರ. ಒಂದೊಂದು ಇಲಿಗೆ ಒಂದು 200 ರೂಪಾಯಿ ರೇಟ್ ಹಾಕ್ಸ್ಕೊಡ್ತೀನಪ್ಪ. ಅಲ್ಲಿಗೆ ನೀವಿಬ್ರು ಸೇರಿ ಒಂದು 10 ಇಲಿ ಹಿಡ್ಕೊಂಬಂದ್ರೆ 2,000 ರೂಪಾಯಿ ದುಡ್ಡು ಆಯ್ತಲ್ರ? ಒಪ್ಗೆನಾ? ಏನಪ್ಪಾ, ರಾತ್ರಿ ಹೊತ್ತು ಪಾಕಂ ಪಪ್ಪು, ಕಡಲೆ ಬೀಜ, ಪಕೋಡ ಎಲ್ಲ ಬೋನಲ್ಲಿ ಇಟ್ಬಿಟ್ರೆ ಅವಾಗವ ಇಲಿಗಳು ಬಂದು ಬಿದ್ಬಿಡ್ತವೆ. ಅದಕ್ಕೆ ಯಾಕಮ್ಮ ತಲೆ ಕೆಡಿಸ್ಕೊತೀಯಾ? ಅಂಗಡಿನಲ್ಲಿ ಇಲಿಗಳನ್ನ ಸಾಲ ನೇತಾಕಿರ್ತಾರಲ್ಲ, 10 ರೂಪಾಯಿ ಕೊಂಡ್ಕೊಳ್ಳೋದು, 200 ರೂಪಾಯಿ ಮಾರ್ಬಿಡೋದು. ಅಳೆ ಅಂದ್ರೆ ಈ ಕಡೆ ತಿರ್ಕಳಿಪ್ಪ. ಅಂಗಡಿಲಿ ನೇತಾಕಿರೋದು ಇಲಿಗಳನ್ನಲ್ಲಪ್ಪ, ಮೀನುಗಳು.
ನೀನಾ? ನಾನೇ ಕಣ. ಯಾರಿಗೋಸ್ಕರ ಕಾಯ್ತಿದ್ದೀರಪ್ಪ? ನಂಗೋಸ್ಕರನಾ? ಅಲ್ಲಮ್ಮ ಇಲ್ಲಿಗೋಸ್ಕರ. ಏ ಪಲ್ಲು, 3 ಇಲಿಗಳು ಕಣ್ಣು ಮುಂದೆನೆ ತಪ್ಪಿಸ್ಕೊಂಡು ಹೋಗ್ಬಿಟ್ವು ಕಡೆ. ಅದಕ್ಕೆ ಎಲ್ಲಾ ಕಡೆ ತಿಂಡಿ ಹಾಕಿದೀವಿ. ಆ ಇಲಿ ತಿಂಡಿ ತಿನ್ನಕ್ಕೆ ಅಂತ ಬಂದಾಗ ಈ ದೊಣ್ಣೆ ತಗೊಂಡು ಪಟ್ ಅಂತ ಹೊಡೆದು ಇಲಿ ಎತ್ತಾಕೊಂಡ್ಬಿಡೋದು. ಹಿಂಗೆ ಅಲ್ಲಿ ಒಂದ್ ಕೆಲ್ಸ ಮಾಡೋಣ, ನೀನು ಈ ಕಡೆಯಿಂದ ಹೋಗು, ನಾನು ಆ ಕಡೆಯಿಂದ ಬರ್ತೀನಿ. ಲೇ, ಇಲಿ ಹೊಡಿಯೋದಿಕ್ ಹೋದ್ರೆ ಎಗಡತ್ರ ನೀನ್ ಯಾಕೆ ಅಡ್ಡ ಬಂದೆ? ಇಲ್ಲಿ ಹೊಡೆಯನೆ ನನಗೆ ಯಾಕೋ ಹೊಡೆದೆ. ನಿನ್ನಿಂದ ಆ ಇಲಿ ತಪ್ಪಿಸ್ಕೊಂಡು ಹೋಗ್ಬಿಡ್ತು ನೋಡ. ನೋಡ್ಕೊಂಡಲ್ವೇನಪ್ಪ ಕೆಲಸ ಮಾಡೋದು? ಯಾವ್ದೇ ಕೆಲಸ ಮಾಡ್ಬೇಕಾದ್ರೂ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ವೆರಿ 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 ಇಂಪಾರ್ಟೆಂಟ್. ನಿಮ್ಮಿಬ್ರ ಮಧ್ಯೆ ಅದೇ ಇಲ್ಲ. ಲೇ ದೇವರು ಕೊಟ್ಟ ತಂಗಿ, ಇವ್ರಿಬ್ರು ನೋಡ್ತಾ ಇದ್ರೆ ನನಗೆ ಕ್ರಿಕೆಟ್ ಟೀಮ್ ನೆನಪಿಗೆ ಬರುತ್ತಮ್ಮ. ಈಗ ಒಂದು ಕ್ಯಾಚ್ ಬರುತ್ತೆ ಅಂತ ಇಟ್ಕೋ, ಆ ಒಂದು ಕ್ಯಾಚನ್ನ ಹಿಡಿಯೋಕೆ ಅಂತ ಇಬ್ಬಿಬ್ರು ಹೋಗ್ಬಿಟ್ಟು ಒಬ್ರಿಗೊಬ್ರು ಡಿಕ್ಕಿ ಹೊಡ್ಕೊಂಡು ನೆಲಕ್ಕೆ ಬೆಳೆದು ಹಂಗೆ ಕ್ಯಾಚನ್ನ ನೆಲಕ್ಕೆ ಚೆಲ್ಲೋದು, ಹಂಗಾಗೋಯ್ತು. ಲೇ, ಒಂದು ಇಲಿ ಹುಡ್ಕೊಂಡು ಇಬ್ಬಿಬ್ರು ಹೋಗ್ತಾರೇನೋ, ಒಬ್ಬೊಬ್ನು ಒಂದೊಂದು ಇಲಿ ಹುಡ್ಕೊಂಡು ಹೋಗ್ರ. ಪಾಂಡ್ರಂಗ, ಈ ಇಲಿ ಹಿಡಿಯೋದಕ್ಕೆಲ್ಲರೂ ಟ್ರೈನಿಂಗ್ ಕೊಡ್ತಾರೇನಾ? ಲೇ, ನೀನ್ ನೆಟ್ಗೆ ಲೋಕಾಯುಕ್ತರ ಹತ್ರ ಹೋಗ್ಬಿಡು. ಯಾವ ಯಾವ ಬಿಲದಲ್ಲಿ ಎಂತೆಂತ ಇಲಿಗಳು ಇದಾವೆ, ಅವ್ನು ಯಾವ ತರ ಹಿಡಿಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರು ನಿನಗೆ ಟ್ರೈನಿಂಗ್ ಕೊಡ್ತಾರೆ. ನೀವು ನಮ್ಗೆ ಯಾಮಾರಿಸ್ತಾ ಇದ್ದೀರಾ? ತೆಗೆದು ಮಕ್ ಕೊಡ್ಬಿಡ್ತೀನಿ ನೋಡು. ನಾಳೆ ಒಳಗಡೆನೆ ನಮ್ಮ ಹುಡುಗರು 10 ಇಲಿ ಹಿಡ್ಕೊಂಡು ಬರ್ತಾರೆ ಅಂತ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಅವರು ಚೆಕ್ ಕೊಡ್ಲೋ ಕ್ಯಾಶ್ ಕೊಡ್ಲೋ ಅಂತ ಕೇಳಿದ್ರಪ್ಪ. ನಾನು ಪಾಪ ಎಳೆ ಹುಡುಗರು ಕೊಡ್ತಾರೆ, ಕ್ಯಾಶ್ ಕೊಡಿ ಅಂತ ಹೇಳಿದೀನಿ. ಅವರು 2000 ರೂಪಾಯಿ ಹಿಡ್ಕೊಂಡು ರೆಡಿ ಆಗ್ಬಿಟ್ಟಿದ್ದಾರೆ. ಗಂಡು ಬಿಟ್ಟುಗಳ ಹೀಗ್ ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಇಲಿಗಳು ಸಿಗ್ತವೇನೋ? ಮತ್ತೆ ಏನ್ ಮಾಡ್ಬೇಕು ರಂಗತ್ತೆ? ಇಲಿ ಬೋನು ಅಂತ ಒಂದಿರುತ್ತೆ, ಅದ್ರ ಒಳಗೆ ಬೋಂಡನೋ ಒಡೆನೋ ಸಿಕ್ಸಿದ್ರೆ ತಿಂಡಿ ತಿನ್ನಕ್ಕೆ ಅಂತ ಇಲಿಗಳು ಬಂದು ಬೋನ್ ಒಳಗೆ ಸಿಕ್ಕಾಕೊಂಡ್ಬಿಡ್ತವೆ. ಹಾಗಾದ್ರೆ ಬೋನನ್ನ ಇಟ್ಟು ಇಲ್ಲಿನ ಹಿಡಿತೀನಿ. ಲೋಪದ್ದು ಎಷ್ಟೊತ್ತಾಯ್ತು, ಬೋನಲ್ಲಿರೋ ತಿಂಡಿ ತಿನ್ನೋದಕ್ಕೆ ಒಂದಿಲಿನೂ ಬಂದಿಲ್ವಲ್ಲ? ಲೇ ವಿಟ್ಲ, ನಮ್ಮಲ್ಲಿರೋ ಇಲಿಗಳು ಬಹಳ ಚುರುಕು ಕಣ. ನಮ್ಮನ್ನ ಕಾಯಿಸಿ ಕಾಯಿಸಿ ಸತಾಯಿಸಿ ನಮ್ಮಿಬ್ರಿಗೂ ಗೊತ್ತಾಗ್ದಿರೋ ಹೊತ್ತಿನಲ್ಲಿ ಮೆತ್ತಿಗೆ ಬೋನೊಳಗೆ ಬಂದು ಇಟ್ಟಿರೋ ತಿಂಡಿನ ತಿನ್ಕೊಂಡು ಹೋಗ್ಬಿಡುತ್ತೋ. ನಾವಿಬ್ರು ಹುಷಾರಾಗಿ ನೋಡ್ಕೋಬೇಕು. ಏನಾಯ್ತು? ಲೋಪದ್ದು ಯಾವ್ದೋ ಮಾಯದಲ್ಲಿ ಇಲ್ಲಿ ಬಂದು ನಾವ್ ಇಟ್ಟಿದ್ದ ತಿಂಡಿನ ತಿನ್ಕೊಂಡು ಹೋಗ್ಬಿಟ್ಟಿದೆ ಕಣೋ. ಪದ್ದು ಬಿಟ್ಲ, ಏನ್ ಮಾಡ್ತಾ ಇದ್ರು? ಜಾಜತ್ಗೆ ಹೇಳ್ಕೊಳಕ್ಕೆ ಸುಂಡಿಲಿ ವಂಸ್ತೋನು ಮುಂಡೆದ್ ಒಂದಿಲಿನೂ ಹಿಡಿಯಕ್ ಆಗ್ತಿಲ್ಲಪ್ಪ. ನೀನ್ ಹೆಗಡತ್ತರ ಇಲ್ಲೇ ಕೂತಿದ್ಯಲ್ಲ, ಅದಕ್ಕೆ ಯಾವ ಇಲಿಗಳು ಬರ್ತಿಲ್ಲ. ನಾನ್ ಹೆಗಡಾದ್ರೆ ನೀನ್ ಹಂದ್ ಹೆಗಡ ಅವಗಲೇ. ಸ್ಟಾಪ್ ದಿಸ್ ನಾನ್ಸೆನ್ಸ್. ಇಲ್ಲಿವರೆಗೂ ಒಂದೇ ಒಂದು ಇಲಿನ ಹಿಡಿಯಕ್ ಆಗ್ಲಿಲ್ವಲ್ಲ? ಶೇಮ್ ಆನ್ ಯು. ಜಾಜತ್ಗೆ ಆಡೋ ಮಾತು ಒಂದು ಅರ್ಥ ಬೇಡವಾ? ಇಲ್ಲಿ ಬಂದು ಅಲ್ಲಿ ನಿಂತ್ಕೊಂಡು ನಿನಗ್ ತಾಕತ್ತಿದ್ರೆ ನಾನು ಹಿಡಿ ಅಂತ ನನಗೆ ಆಫರ್ ಕೊಡ್ಲಿ, ನಾನು ರಪಕ್ ಅಂತ ಹೋಗಿ ಛಪಕ್ ಅಂತ ಜೋಬಳಿ ಇಟ್ಕೊಂಡ್ಬಿಡ್ತೀನಿ. ಸುಮ್ಮನಿರಿಪ್ಪ, ಕಣ್ ಮುಂದೆ ಓಡಾಡೋ ಇಲಿನೇ ನಿಮ್ ಕೈಲಿ ಹಿಡಿಯೋ ಯೋಗ್ಯತೆ ಇಲ್ಲ, ಇನ್ನು ಇಲಿ ತಾನಾಗೆ ಬಂದು ಹಿಡಿ ಹಿಡಿ ಅಂತ ಹೇಳ್ಬಿಡುತ್ತಾ? ಜಾಜಿಯತ್ಗೆ ನಿಮ್ ಮಹಿಳಾ ಸಂಘದಲ್ಲಿ ಇಲಿಗಳಿದ್ಯಾ? ಎಷ್ಟೊಂದು ಇಲಿಗಳಿವೆ. ಹಾಗಿದ್ರೆ ನಾವು ಅಲ್ಲಿ ಬಂದು ಇಲಿಗಳನ್ನ ಹಿಡಿಬೋದಾ? ನೋ 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 ನೋ, ನಮ್ಮ ಮಹಿಳಾ ಸಂಘದಲ್ಲಿ ಲೇಡೀಸಿಗೆ ಮಾತ್ರ ಎಂಟ್ರಿ, ಗಂಡಸರಿಗೆ ನೋ ಎಂಟ್ರಿ. ಗಂಡು ಇಲಿಗಳು ಬಂದ್ರೆ ಏನ್ ಮಾಡ್ತೀರಾ? ಇಲಿಗಳು ಓಕೆ, ಆದ್ರೆ ಗಂಡಸರು ನಾಟ್ ಓಕೆ. ಆ ಮಹಿಳಾ ಸಂಘದಲ್ಲಿ ನೀವು ಇಲಿಗಳನ್ನ ಹೇಗೆ ಹಿಡಿತೀರಾ? ಒಂದು ರ್ಯಾಟ್ ಟ್ರ್ಯಾಪ್ ಮ್ಯಾಟ್ ಅಂತ ಸಿಗುತ್ತೆ. ಆ ಮ್ಯಾಟ್ ಅಲ್ಲಿ ಗಮ್ ಇರುತ್ತೆ. ಆ ಗಮ್ ಸ್ಮೆಲ್ಗೆ ಇಲಿಗಳು ಅದ್ರ ಮೇಲೆ ಬಂದು ಕೂತ್ಕೊಳ್ಳುತ್ತೆ, ಇಮಿಡಿಯೇಟ್ ಆಗಿ ಲಾಕ್ ಆಗುತ್ತೆ. ಆಗ ನಾವು ಜೀವಂತವಾಗಿರೋ ಇಲಿಗಳನ್ನ ಹಿಡಿತೀವಿ. ಒಳ್ಳೆ ಐಡಿಯಾ. ಐಡಿಯಾ ಕೊಟ್ಬಿಟ್ರೆ ಸಾಕೇನೋ? ಆ ಮ್ಯಾಟ್ ತಗೊಳಕ್ಕೆ ದುಡ್ಡು ಬೇಡವಾ? ಜಾಜತ್ಗೆ ಒಂದು 1000 ರೂಪಾಯಿ ಇದ್ರೆ ಕೊಡಿ, ನಾವು 10 ಇಲಿಗಳನ್ನ ಹಿಡಿದ್ಮೇಲೆ ನಮ್ಗೆ 2000 ರೂಪಾಯಿ ಸಿಗುತ್ತಲ್ಲ, ಆ ದುಡ್ಡಲ್ಲಿ 200 ರೂಪಾಯಿ ಇಟ್ಕೊಂಡು ಮಿಕ್ಕಿ ದುಡ್ಡನ್ನ ನಿಮ್ಗೆ ಕೊಟ್ಬಿಡ್ತೀವಿ. ಅಷ್ಟೇ ತಾನೆ? ವೇಟ್, ಟೇಕ್ ದಿಸ್ 1000. ಈಗ ನಮಗೆ ಇಲ್ಲಿಯ ಟ್ಯಾಕ್ಸಿಗಳಂತ ನಾವು ನೋಡೋಣ. ಜಾಜತ್ಗೆ ನೀವ್ ಯಾಕೆ ಅದ್ರಲ್ಲಿ ಕಾಲಿಡಕ್ ಹೋದ್ರಿ? ರ್ಯಾಟ್ ಟ್ರ್ಯಾಪರ್ನ ಇಲ್ಲೇ ಹೋಯ್ಟ್ರಿ. ಇಲ್ಲಿ ಸಿಗುತ್ತೆ ಅಂತ ಇಟ್ರೆ ದೊಡ್ಡ ಹೆಗಡಾನೆ ಸಿಕ್ಕಾಕೊಂಡ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ಇದನ್ನ ರಿಮೂವ್ ಮಾಡ್ರು. ಹೇಗೆ ಮಾಡಿದ್ರು ಅದನ್ನ ರಿಮೂವ್ ಮಾಡಕ್ ಸಾಧ್ಯ ಇಲ್ಲ ಜಾಜತ್ಗೆ. ಕೊತ ಕೊತ ಅಂತ ಕುದಿಯೋ ನೀರಲ್ಲಿ
ಬಾಯ್ಲಿಂಗ್ ವಾಟರ್? ಯಾ ಅದ್ರಲ್ಲಿ ಕಾಲಿಟ್ಟೆ ತಾನಾಗ್ ತಾನೇ ಬಿಟ್ಕೊಳುತ್ತೆ. ಇವನ್ನ ತಿದ್ದಕ್ ಆಗಲ್ಲ, ಹಾಳಾಗ್ ಹೋಗ್ಲಿ ಅಂತ ಬಿಟ್ಬಿಡ. ರಂಗಮ್ಮ ನಾನು ಬಿಡೋದಕ್ಕೆ ಸಿದ್ಧವಾಗಿದ್ದೀನಿ. ಆದ್ರೆ ನಿನ್ನ ಮುದ್ದಿನ ಮಗಳು ಬಿಡ್ಬೇಕಲ್ಲ. ಈ ದಂಡ ಪಿಂಡಗಳಿಗೆ ಹೇಗಾದ್ರೂ ಮಾಡಿ ಒಂದು ಕೆಲಸ ಕೊಡಿಸ್ಲೇಬೇಕು ಅಣ್ಣಯ್ಯ ಅಂತ ಬೆಳಕಂದ್ರೆ ಸಾಕು ಬಂಬಡಿ ಹೊಡಿತಾನೆ ಇರ್ತಾಳೆ. ನಾನ್ ತಾನೆ ಏನು ಮಾಡಿ ಏನು ಯಜಮಾನ್ರೆ, ಯಾವ್ದಾದ್ರು ಕೂತ್ಕೊಂಡು ಮಾಡುವಂತ ಕೆಲಸ ಕೊಡ್ಸಿ, ಅದನ್ನಾದ್ರೂ ಮಾಡ್ತಾರ ನೋಡೋಣ. ದಂಡ ಪಿಂಡಗಳ ಈ ಆಹಾರ ಖಾತೆ ಸಚಿವರು ಇನ್ಫ್ಲುಯೆನ್ಸ್ ಮಾಡಿದ್ರು ಅನ್ನೋ ಏಕಮಾತ್ರ ಕಾರಣಕ್ಕೆ ಕಟ್ಟ ಕಡೆದಾಗಿ ಮತ್ತೊಂದು ಕೆಲಸ ವಹಿಸ್ತೀನಿ ನೋಡ್ರ. ಮನೆಯಲ್ಲಿ ಒಂದು ಪೆನ್ ಕ್ಯಾಮ್ರಾ ಅಂತ ಒಂದು ಕಡೆ ಫಿಕ್ಸ್ ಮಾಡಿರ್ತೀನಿ. ನನ್ನ ಮನೆಗೆ ನನಗೆ ಆಗದೆ ಇರೋರು ಯಾರಾದ್ರೂ ಬಂದಾಗ ನೀವು ಅವ್ರ ವಿರುದ್ಧ ಮಾತಾಡ್ತಾ ಹೋಗ್ಬೇಕು. ಅರ್ಥ ಆಗ್ಲಿಲ್ಲ ಅಲ್ವಾ? ಬಿಡಿಸಿ ಹೇಳ್ತೀನಪ್ಪ. ಈಗ ಅವರು ನಮ್ಮ ಊರಿನಲ್ಲಿ ಹಬ್ಬ ಇದೆ ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಅದಕ್ಕೆ ನೀವು ಇಲ್ಲ ನಮ್ಮ ಮನೆಯಲ್ಲಿ ತಿಥಿ ಇದೆ ನಾವು ಬರೋಕ್ಕಾಗಲ್ಲ ಅಂತ ಹೇಳಬೇಕು. ಅವ್ರು ಬಂದ ತಕ್ಷಣ ನಾವು ಕೂತ್ಕೋಬೇಕು ಅಂತಾರೆ. ಇಲ್ಲ ನೀವು ನಿಂತ್ಕೊಳ್ಳಿ. ಅವ್ರು ನಾವಿನ್ನು ಹೊರಡ್ತೀವಿ ಅಂತಾರೆ. ನೀವು ಇಲ್ಲೇ ಇರಬೇಕು ಅಂತ ಒತ್ತಾಯ ಮಾಡಬೇಕು. ಗೊತ್ತಾಯ್ತಲ್ವೇನ್ರ? ಅದು ತುಂಬಾ ಸಿಂಪಲ್ ಬಾವ. ಮುಂಚೆಯಿಂದ ನಾವು ನಡ್ಕೊಂಡ್ ಬಂದ್ರೆ ಹೀಗೆ ತಾನೆ. ಗೊತ್ತಾಗ್ಲಿಲ್ಲ ಅಂದ್ರೆ ಚಂಡಿ ಕಥೆ ಓದ್ಲು, ಚೆನ್ನಾಗ್ ಅರ್ಥ ಆಗುತ್ತೆ. ಪಾಂಡ್ರಂಗ, ಈ ಕೆಲಸ ತುಂಬಾ ಸುಲಭ, ನಾವು ಮಾಡ್ತೀವಿ. ಟ್ರೈನಿಂಗ್ ಪೀರಿಯಡ್ ಅಂತ ನಿಮ್ಗೆ ಒಂದು 2-3 ದಿನ ಟೈಮ್ ಕೊಡ್ತೀನಿ ಕಣ್ರ. ಅದರಲ್ಲಿ ನೀವೇನಾದ್ರೂ ತೇರ್ಗಡೆ ಹೊಂದು ಬಿಟ್ರೆ ಕೂತಲ್ಲೇ ಕೆಲಸ, ತಿಂಗಳಿಗೆ 10,000 ರೂಪಾಯಿ ಪೇಮೆಂಟ್. ಎಕ್ಸ್ಕ್ಯೂಸ್ ಮೀ, ಮನೆಯಲ್ಲಿ ಯಾರಿದ್ದೀರಾ? ಎಲ್ರೂ ಇದೀವಿ, ನಿಮ್ಗೆ ಯಾರು ಸಿಗಲ್ಲ, ನೀವು ಹೊರಡಿ. ಬನ್ನಿ ಮನೆ ಕೂತ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ನಿಂತ್ಕೊಳ್ಳಿ. ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದೀರಾ. ಅವ್ರು ಸುಂದರವಾಗಿ ಕಾಣಿಸ್ತೀರಾ, ನನಗಂತೂ ಕೋತಿ ತರ ಕಾಣಿಸ್ತಾ ಇದಾರೆ. ನೋಡಿ, ಅವ್ರು ಏನೇನೋ ಮಾತಾಡ್ತಾರೆ, ನೀವು ಬೇಜಾರ್ ಮಾಡ್ಕೋಬೇಕು. ಅವ್ರಿಗೆ ಬೇಜಾರಾಗ್ಲಿ ಅಂತಾನೆ ನಾವು ಮಾತಾಡ್ತಾ ಇರೋದು. ಅಲ್ಲ, ನೀವ್ ಯಾಕೆ ಈ ತರ ಅವಮಾನ ಮಾಡ್ತಾ ಇದ್ದೀರಾ? ಅವ್ರಿಗೆ ಬುದ್ಧಿ ಇಲ್ಲ. ನಮಗೂ ಬುದ್ಧಿ ಇಲ್ಲ ಅನ್ನೋರ್ಗು ಬುದ್ಧಿ ಇಲ್ಲ. ಅವರು ಬೇಕಂತಾನೆ ಮಾತಾಡ್ತಿರೋದು. ನಾವು ಬೇಕಂತಲ್ಲ, ನಿಜವಾಗ್ಲೂ ಮಾತಾಡ್ತಾ ಇದೀವಿ. ಸರಿ ಪಾಂಡುರಂಗ ಅವ್ರಿದಾರಾ? ಪಾಂಡುರಂಗ ಅವ್ರು ಇದಾರೆ, ನಿಮಗ್ ಸಿಗಲ್ಲ, ನೀವು ಹೊರಡಿ. ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅವ್ರು ನಂಬ್ಕೊಂಡ್ಬಿಟ್ರೆ ಅವ್ರನ್ನೊಂದ್ರೇನು ಬೆಂದ್ರೇನು ನಮಗೇನು? ನನ್ಗೆ ಯಾವ ಮನೆಯಲ್ಲೂ ಈ ತರ ಅವಮಾನ ಆಗಿರ್ಲಿಲ್ಲ. ಮಾನ ಇರೋರ್ಗ ಅವಮಾನ ಆಗುತ್ತೆ, ನೀವು ಹೊರಡಿ. ರೀ, ಸುಮ್ನೆ ಇದೀನಿ ಅಂತ ಏನ್ರಿ ಇಷ್ಟೊಂದು ಇನ್ಸಲ್ಟ್ ಮಾಡ್ತಿದ್ದೀರಾ? ಅವಮಾನ ಮಾಡ್ತೀರಾ? ನಿಮ್ಗೆ ಏನ್ ಮಾಡ್ತೀನಿ ನೋಡಿ. ಅಮ್ಮ ಈ ಕಡೆ. ಅಯ್ಯೋ ವಿಮಲಾ ಅವ್ರೆ, ನೀವಾ? ಯಾಕ್ರಿ ನಮ್ಮ ಹುಡುಗರು ಈ ತರ ಹೊಡಿತಾ ಇದ್ದೀರಾ? ನಿಮ್ಮನ್ನ ನೋಡೋಣ ಅಂತ ಬಂದ್ರೆ ಇವರಿಬ್ರು ನಮ್ಗೆ ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ? ದಂಡ ಪಿಂಡಗಳ, ನನಗೆ ಆಗದೆ ಇರೋರ್ಗೆ ಆ ತರ ಮಾಡ್ರು ಅಂದ್ರೆ ನನಗೆ ಆಗೋರ್ಗೆ ಈ ತರ ಮಾಡ್ಬಿಟ್ಟಿದ್ರಲ್ರ. ವಿಮಲಾ ಅವ್ರೆ, ಏನ್ ಬಂದಿದ್ದು ಹೇಳಿ? ನಿಮ್ಗೆ 1 ಕೋಟಿ ರೂಪಾಯಿ ಜಮೀನ್ ಡೀಲ್ ಕೊಡೋಣ ಅಂತ ಬಂದೆ. ಆದ್ರೆ ಇವ್ರುಗಳು ಮಾಡಿರೋ ಅವಮಾನಕ್ಕೆ ಆ ಡೀಲ್ ಕ್ಯಾನ್ಸಲ್. ಅನ್ಯಾಯವಾಗಿ ನನ್ನ 1 ಕೋಟಿ ರೂಪಾಯಿ ಡೀಲಿಗೆ ಕಲ್ಲು ಹಾಕ್ಬಿಟ್ರಲ್ರ. ಇನ್ನು ನನ್ನ ಕೈ ತಡ್ಕೊಳಕ್ ಆಗಲ್ಲಮ್ಮ. ಇವರಿಬ್ರು ಮಾಡಿರೋ ತಪ್ಪಿಗೆ ಈ ಕ್ಷಣದಿಂದಲೇ ಇವರಿಬ್ರು 3 ತಿಂಗಳು ಮನೆಯಿಂದ ಆಚೆ ಹಾಕ್ತಾ ಇದ್ದೀನಿ. ವಿಠಲ ಪಾಂಡುರಂಗ ವಿಠಲ, ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ.